ಜಾನಪದ ಪರಿಷತ್ತಿನ ಅಧ್ಯಕ್ಷ ಸ್ಥಾನವನ್ನು ಪಡೀಲಿಕ್ಕೆ ಹೊಡೆದಿರ್ತಕ್ಕಂಥ ಆತ್ಮೀಯ ನರಸಿಂಹಮೂರ್ತಿ ಅವರಿಗೆ 50ರ ಹರೆ, ಈ 50ರ ಒಂದು ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ದೇವರು ಅವ್ರು ಹೇಗಿದ್ದಾರೋ ಹಾಗೆ ಅವ್ರ ಜೀವನವನ್ನು ಇರಬೇಕು ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರಳ ಸಜ್ಜನಿಕೆಯ ವ್ಯಕ್ತಿ, ಸದಾ ಹಸನ್ಮುಖಿ, ಎಲ್ಲರೂ ಕೂಡ ಬೆರೀತಕ್ಕಂಥ ಒಂದು ಶಕ್ತಿಯನ್ನು ಪಡೆದಿರ್ತಕ್ಕಂಥ ಮೂರ್ತಿಯವರು. ಜೊತೆಗೆ ಒಂಥರ ಪಾದರಸ, ಯುವಕರಿಗೆ ಒಂಥರ ಮಾರ್ಗದರ್ಶನ ಮಾಡಲಿಕ್ಕೆ ಅವರು ಎತ್ತಿದ ಕೈಯಲ್ಲಿ ಈ ಮೂರ್ತಿಯವರು ಇವತ್ತು 50ರ ಹುಟ್ಟುಹಬ್ಬವನ್ನು ಆಚರಿಸ್ತಕ್ಕಂಥವರು. 100ರ ಹುಟ್ಟುಹಬ್ಬನ ಆಚರಿಸಲಿ, ಅವರ ಸೇವೆ ಕರ್ನಾಟಕಕ್ಕೆ ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಮೂರ್ತಿಯವರಿಗೆ, ನರಸಿಂಹಮೂರ್ತಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವರಿಗೆ ನೆಮ್ಮದಿ ನೀಡಲಿ. ನಮಸ್ಕಾರ.
ಓಕೆ. ಇಲ್ಲಿಗೆ ನನ್ನ ಸ್ನೇಹಿತರಾದ ನರಸಿಂಹಮೂರ್ತಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ತಿಳಿಸುತ್ತಾ, ಆ ವ್ಯಕ್ತಿ ಅಂದರೆ ಒಂದು ಶಕ್ತಿ. ಆ ಶಕ್ತಿ ನಮ್ಮ ಕ್ರಿಕೆಟ್ ಆಡುವ ದಿಸೆಗಳಿಂದನೂ ನಾವು ನೋಡ್ಕೊಂಬಂದಿರುವಂಥ ವ್ಯಕ್ತಿ. ನಮ್ಮ 40-50 ವರ್ಷಗಳ ಒಡನಾಟದಲ್ಲಿ ಈ ಥರ ಒಬ್ಬ ವ್ಯಕ್ತಿಯ ಮೀನ್ಸ್ ಹಿ ಈಸ್ ಎ ಗುಡ್ ಹ್ಯೂಮನ್ ಬೀಯಿಂಗ್. ಮೊದಲಿಗೆ ಕಷ್ಟಕ್ಕೆ ಸ್ಪಂದಿಸುವ ವ್ಯಕ್ತಿ, ನಾಡು ನುಡಿಗಾಗಿ ಸ್ಪಂದಿಸುವ ವ್ಯಕ್ತಿ, ಎಲ್ಲರಿಗೂ ಇಷ್ಟವಾಗುವಂಥ ವ್ಯಕ್ತಿ ಅಂದರೆ ನರಸಿಂಹಮೂರ್ತಿ. ಅದಕ್ಕೋಸ್ಕರ ಈ ವ್ಯಕ್ತಿಯ ದೇವರು ಮುಂದಿನ ದಿನಗಳಲ್ಲಿ ಅವರು ಮನಸ್ಸಲ್ಲಿ ಏನೇನೋ ಆಸೆಗಳಿದೆ ಅದನ್ನೆಲ್ಲ ಪೂರ್ತಿ ಮಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್ ಮೂರ್ತಿ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಸ್ನೇಹಿತರಾದಂಥ ಶ್ರೀಯುತ ರಾ ನರಸಿಂಹಮೂರ್ತಿ ಸರ್ ಅವರು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಇಂಟೆಕ್ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಜನಪದ ಪರಿಷತ್ ಅಧ್ಯಕ್ಷರು, ಡಾಕ್ಟರ್ BR ಅಂಬೇಡ್ಕರ್ ಅನುಯಾಯಿಗಳ ವಿಚಾರ ವೇದಿಕೆ ಅಧ್ಯಕ್ಷರು, ಆಮೇಲೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತನ್ನದೇ ಆದ ಛಾಪ್ ಮೂಡಿಸಿ ಅವ್ರದ್ದೇ ಆದಂಥ ಒಂದು ಸೇವೆ, ಅವ್ರದ್ದೇ ಆದಂಥ ವಿಶೇಷ ಒಂದು ಮ್ಯಾನರಿಸಮಿಂದ ಎಲ್ಲರ ಮನಸ್ಸನ್ನು ಎಲ್ಲರ ಮನಗಳನ್ನು ಗೆದ್ದಿರುವಂಥ ಶ್ರೀಯುತ ರಾ ನರಸಿಂಹಮೂರ್ತಿ ಸರ್ಗೆ ಇವತ್ತು 50ನೇ ವರ್ಷದ ಹುಟ್ಟುಹಬ್ಬ. ಅವ್ರಿಗೆ ಭಗವಾನ್ ಬುದ್ಧ ಬಸವ ಅಂಬೇಡ್ಕರ್ ಅವರು ಆರೋಗ್ಯ ಆಶೀರ್ವಾದ ಮಾಡಿ ಅವ್ರಿಗೆ ಸುಖ ಶಾಂತಿ ನೆಮ್ಮದಿ ದೊರಕಲಿ. ಆಮೇಲೆ ಅವ್ರ ಮುಂದಿನ ದಿನಗಳಲ್ಲಿ ಅವ್ರು ಅಂದ್ಕೊಂಡಿರೋಂಥ ಪ್ರತಿಯೊಂದು ಯೋಜನೆಗಳು ಅವ್ರನ್ನ ಕೈಗೂಡಲಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಲ್ಲ ರೀತಿಯ ಯಶಸ್ಸು ಸಿಗಲಿ ಅಂತ ಆಶಿಸ್ತೀವಿ. ಆತ್ಮೀಯರು, ಸಹೃದಿಗಳು, ಅಣ್ಣನ ಸಮಾನರಾದಂಥ ಸೋದರರಾದಂಥ ಶ್ರೀಯುತ ನರಸಿಂಹಮೂರ್ತಿರವರು ಈ ಕ್ಷೇತ್ರದಾದ್ಯಂತ ಜನಜನಿತವಾದಂಥ ಒಂದು ಸ್ನೇಹಜೀವಿ, ಅಪ್ಪಟ ಒಂದು ಯಾವುದೇ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಇಡೀ ಕ್ಷೇತ್ರದಾದ್ಯಂತ ಗೋವಿಂದನಗರ ಕ್ಷೇತ್ರದಾದ್ಯಂತ ಜನತೆಯ ಪ್ರತಿಯೊಂದು ಕಷ್ಟಕ್ಕೂ ಮೊದಲು ನೆನಪಾಗೋದು ಈ ವ್ಯಕ್ತಿ. ಈ ವ್ಯಕ್ತಿಗೆ ಏನೇನೋ ಒಂದು ಕಷ್ಟ ಕಾರ್ಪಣ್ಯ ಬಂದಾಗ ಯಾವುದೇ ಒಂದು ಸೌಲಭ್ಯ ಸಿಗಬೇಕಂದ್ರೆ ಜನ ಜ್ಞಾಪಕ ಮಾಡ್ಕೊಳ್ಳೋ ಹೇಳ್ತಕ್ಕಂಥ ಒಂದು ಹೆಸರು ಅಂದರೆ ನರಸಿಂಹಮೂರ್ತಿ ಸರ್. ನರಸಿಂಹಮೂರ್ತಿ ಸರ್ ನನಗೆ ಹೇಳಿದ್ರೆ ಏನಾದರೂ ಒಂದು ಸವಲತ್ತುಗಳು ಸಿಗುತ್ತೆ, ಏನಾದರೂ ಒಂದು ಆಗುತ್ತೆ ಅನ್ನೋದನ್ನ ಒಂದು ಜನಜನಿತವಾದಂಥ ಒಂದು ಪ್ರಾಮಾಣಿಕ ಒಂದು ಮಾತೃ ಹೃದಯ ಇರ್ತಕ್ಕಂಥ ಒಂದು ವ್ಯಕ್ತಿ. ಇದೊಂದು ವ್ಯಕ್ತಿ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ, ಇಡೀ ಗೋವಿಂದರಾಜನಗರದ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೂಪುರೇಷೆಗಳನ್ನು ರೂಪಿಸಿ ಒಂದು ವ್ಯಕ್ತಿಯ ಖಾಸಗಿಯಾಗಿ ಒಂದು ಗೆಲ್ಲಿಸ್ತಕ್ಕಂಥ ಶಕ್ತಿ ಇರತಕ್ಕಂಥ ಒಂದು ಶಕ್ತಿ, ಎಲ್ಲರ ಹಿಂದಿನ ಶಕ್ತಿ ಯಾರು ಅಂದರೆ ನರಸಿಂಹಮೂರ್ತಿ ಒಂದು ಪರಂದು ನಾನು ಶುಭಾಶಯವನ್ನು ಕೋರ್ತಾ ಭಗವಂತ ಸುಖ ಶಾಂತಿ ನೆಮ್ಮದಿ ಜೀವನದಲ್ಲಿ ಸಮೃದ್ಧಿಯನ್ನು ತರಲಿ. ತಾಯಿ ನಾಡದೇವಿ ಚಾಮುಂಡೇಶ್ವರಿ ತಾಯಿ ನಮ್ಮ ನರಸಿಂಹಮೂರ್ತಿ ಸರ್ಗೆ ಒಂದು ಸೌಭಾಗ್ಯವನ್ನು ಕೊಟ್ಟು ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಹರಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಮತ್ತೊಮ್ಮೆ ನಮ್ಮ ಸಹೋದರರಾದ ನರಸಿಂಹಮೂರ್ತಿ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೇನೆ. ನಮಸ್ಕಾರ. ಮೈಸೂರು ಕನ್ನಡ ಯುವಕರ ಸಂಘದ ಅಧ್ಯಕ್ಷರಾದಂಥ
ಪ್ರಧಾನ ಕಾರ್ಯದರ್ಶಿಗಳಂಥ ನರಸಿಂಹಮೂರ್ತಿಯವರು ಹಾಗೂ ಕನ್ನಡ ಪರ ಹೋರಾಟಗಾರರು ಆತ್ಮೀಯ ಸ್ನೇಹಿತರು ಅವರಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. KV ಸಂದೀಪ್ ಮತ್ತು ಅಪಾರ ನಮ್ಮ ಸ್ನೇಹಿತರ ಬಳಗ, ಜೊತೆಗೆ ನಮ್ಮ ಕಸ್ತೂರಿ ಕನ್ನಡ ಡಾಕ್ಟರ್ ರಾಜ್ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಘದ ನಮ್ಮ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷರಾದ ನಮ್ಮ ಲೋಕೇಶ್ ಸರ್ ಅವರು, ನಮ್ಮ ಹಿರಿಯ DSS ಮುಖಂಡರಾದ ಪ್ರೇಮ್ ಕುಮಾರ್ ಸರ್ ಅವರು, ನಮ್ಮ ಸ್ನೇಹ ಬಳಗದ ನಮ್ಮ ಶಿವಶಂಕರ್, ಅಮ್ಮಾಂಜಿ ಮತ್ತು ಇನ್ನೂ ಅನೇಕ ಮುಖಂಡರುಗಳು ಈ ಒಂದು ಹುಟ್ಟುಹಬ್ಬನ ನಾನು ಸರಳವಾಗಿ ಆಚರಣೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ರು ಒಂದು ಈ ಅದ್ಧೂರಿಯಾಗಿ ಆಚರಣೆ ಮಾಡೋಂಥ ಒಂದು ಕಾರ್ಯದಲ್ಲಿ ಅವರು ಯಶಸ್ಸು ಸಾಧಿಸಿದ್ದಾರೆ. ನಮಗೆ ಗೊತ್ತಿಲ್ಲದಂಗೆ ಎಷ್ಟೊಂದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಕೊನೆಯ ಕ್ಷಣದಲ್ಲಿ ಇವರೆಗೂ ನನಗೆ ಏನೂ ಇದ್ರ ಬಗ್ಗೆ ಅಷ್ಟೊಂದು ಅರಿವಿರಲಿಲ್ಲ. ಅಂದರೆ ಅವರ ಒಂದು ಸಂತೋಷಕ್ಕೆ ನಾನು ಮತ್ತು ಇದಾಗಬಾರ್ದು ಅಂದ್ಬಿಟ್ಟು ನಾನು ಈ ಒಂದು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದ. ಜೊತೆಗೆ ಇಡೀ ಇವತ್ತೇನು ಕಾರ್ಯಕ್ರಮ ಇಷ್ಟು ಅದ್ಧೂರಿಯಾಗಿ ನಡೆಸ್ಕೊಡೋದು ಕಾರಣಕರ್ತರಾದ ನಮ್ಮ KV ಸಂದೀಪ್ ಮತ್ತು ನನ್ನ ಸ್ನೇಹಿತರ ಬಳಗ, ಜೊತೆಗೆ ನನ್ನ ಕಸ್ತೂರಿ ಕನ್ನಡ ಡಾಕ್ಟರ್ ರಾಜ್ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಘ ಮತ್ತು ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ನ ಎಲ್ಲ ಪದಾಧಿಕಾರಿಗಳು ಆಗಮಿಸಿದರು. ಜೊತೆಗೆ ಹೆಚ್ಚಿನ ನಮ್ಮ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ ಇಂಟೆಕ್ ಅಧ್ಯಕ್ಷನಾಗಿ ಮಾಡಿದ ನಮ್ಮ ವೆಂಕಟೇಶ್ ಸರ್ ಅವರು ಮತ್ತು ಅವ್ರ ತಂಡ, ನಮ್ಮ ನಂಜಪ್ಪ ಸರ್, ಶ್ರೀನಿವಾಸ್ ಸರ್ ಅವರೆಲ್ಲ ಇಡೀ ತಂಡ ಬಂದು ನನಗೆ ಶುಭ ಹಾರೈಸಿತು. ಅದಕ್ಕೂ ನನಗೆ ಹೆಚ್ಚಿನ ಖುಷಿಯಾಗಿದೆ. ಜೊತೆಗೆ ನಮ್ಮ ಕನ್ನಡ ಜಾನಪದ ಪರಿಷತ್ನ ಅಧ್ಯಕ್ಷರಾದ ಬಾಲಾಜಿ ಸರ್ ಸಹ ಆಗಮಿಸಿ ನನಗೆ ಶುಭ ಕೋರಿದ್ರು. ಜೊತೆಗೆ ಜಾನಪದ ದಿಗ್ಗಜರು ನಮ್ಮ ಗುರುರಾಜ್ ಹೊಸಕೋಟೆ ಅವರು ಸಹ ಈ ಒಂದು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡು ನನಗೆ ಶುಭ ಕೋರಿದ್ರು. ತುಂಬ ದೂರದ ಹೊಸಪೇಟೆಯಿಂದ ಇವರು ಹುಟ್ಟುಹಬ್ಬಕ್ಕೆ ಅವರು ಆಗಮಿಸಿ ನನಗೆ ಶುಭ ಕೋರಿದ್ರು. ತುಂಬ ಖುಷಿಯಾಯಿತು. ಈ ಒಂದು ಮತ್ತು ಮಾಜಿ BBMP ಸದಸ್ಯರಾದ ರೂಪಾದೇವಿ ಮೇಡಮ್ ಮತ್ತು ಅವರ ಇಡೀ ಕುಟುಂಬ, ಮತ್ತು ನಮ್ಮ ಅಗ್ರಹಾರದ ಸ್ಥಳೀಯ ವಾರ್ಡ್ನ ಅಧ್ಯಕ್ಷರಾದ ಹನ್ಮೇಗೌಡರು ಸರ್, ಡಾಕ್ಟರ್ ರಾಜ್ಕುಮಾರ್ ವಾರ್ಡ್ನ ಅಧ್ಯಕ್ಷರಾದ ಪುರುಷೋತ್ತಮ್ ಅವರು, ಮತ್ತು ಇಡೀ ಪದಾಧಿಕಾರಿಗಳು, ನಮ್ಮ ರಾಜ್ಕುಮಾರ್ ವಾರ್ಡ್ ಮತ್ತು ಅಗ್ರಹಾರದ ಸ್ಥಳೀಯ ಪದಾಧಿಕಾರಿಗಳು, ನಮ್ಮ BRI ಕಾಲೋನಿ ಮತ್ತು ಭಾರತ ಯಡಿಯೂರಾವ್ ಕಾಲೋನಿ ಕ್ವಾರ್ಟರ್ಸ್ನ ಎಲ್ಲ ಅಪಾರ ಸ್ನೇಹಿತರ ಬಳಗ ನನ್ನ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಶುಭ ಕೋರಿದ್ದಾರೆ. ಅವರೆಲ್ಲರಿಗೂ ಅಂದರೆ ಇಡೀ ಎಷ್ಟೊಂದು ಹೆಸರುಗಳನ್ನ ತಗೊಳಕ್ಕಾಗೋದಿಲ್ಲ, ದಯಮಾಡಿ ಯಾರೂ ಅನ್ಯತಾ ಭಾವಿಸ್ದಂಗೆ. ಜೊತೆಗೆ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ನಮ್ಮ ಪಿಳ್ರಾಜ್ ಅವರು, ಮತ್ತು ಮಾಜಿ ಬ್ಲಾಕ್ ಅಧ್ಯಕ್ಷರಾದ ರಾಮಚಂದ್ರನವರು, ಮತ್ತು ನಮ್ಮ ಗುರುಶಂಕರ್ ಅವರು, ಚಿಕ್ಕಣ್ಣವರು, ಇನ್ನೂ ಅನೇಕ ಮಂದಿ, ನಮ್ಮ ಯತೀಶ್ ಅವರು, ಇನ್ನೂ ಅನೇಕ ಮಂದಿ ಎಲ್ಲ ಬಂದು ಭಾಗವಹಿಸಿದರು. ಅವ್ರಿಗೆಲ್ರಿಗೂ ನಾನು ಧನ್ಯವಾದಗಳನ್ನ ಅರ್ಪಣೆ. ಸಹಜವಾಗಿ ಒಂದು ಇಷ್ಟು ವರ್ಷಗಳ ಸೇವೆ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ನಮ್ಮ BBMP ಸದಸ್ಯನಾಗಬೇಕು ಅನ್ನೋ ಒಂದು ಕನಸನ್ನು ಹೊತ್ಕೊಂಡು ಇಲ್ಲಿವರೆಗೂ ನಾನು ಕಾಯ್ಕೊಂಡು ಬಂದೆ. ಈಗ ಇವಾಗ 5 ವರ್ಷನೇ ಸಾಗ್ತಾ ಬಂದಿದೆ. 5 ವರ್ಷ ಆದರೂ ಚುನಾವಣೆ ನಡೀಲಿಲ್ಲ. ಮತ್ತು ಇನ್ನು ನಂತರ ಅನೇಕ ಯುವಕರು ಆಕಾಂಕ್ಷಿಗಳಾಗಿದ್ದಾರೆ. ಅವ್ರಿಗೆಲ್ರಿಗೂ ಈ ಒಂದು ಸಮಯ ತುಂಬ ಮುಖ್ಯವಾದ ಸಮಯ. 5 ವರ್ಷಗಳ ಒಂದು ಈ ಒಂದು 5 ವರ್ಷಗಳು ಅನೇಕ ಸೇವೆ ಮಾಡಿರ್ತಾರೆ. ಅವ್ರಿಗೆಲ್ಲ ಒಂದು ದಾರಿನೇ ಸಿಕ್ಕಿದಾಗ ಅಂಥ ವಾತಾವರಣ ನಿರ್ಮಾಣ ಆಗಿದೆ. ಮುಂದೆ ಅವಕಾಶ ಸಿಕ್ಕಿದ್ರೆ ಮತ್ತು ಆ ಒಂದು ನಿಟ್ಟಲ್ಲಿ ನಮ್ಮ ಇಡೀ ತಂಡ ಪ್ರಯತ್ನ ಪಡ್ತಾ ಇದೆ. ನಾವು ಸಹ ಅದಕ್ಕೆ ಒಂದು ಪ್ರಬಲ ಆಕಾಂಕ್ಷಿಯಾಗಿ ಮುಂಬರುವ ಚುನಾವಣೆಯಲ್ಲಿ ಪಾಲ್ಗೊಳ್ಬೇಕು ಮತ್ತು ಅದರಲ್ಲಿ ಒಂದು ದಿಗ್ವಿಜಯ ಸಾಧಿಸಿ ಅನೇಕ ನಮ್ಮ ವಾರ್ಡ್ನ ಅಭಿವೃದ್ಧಿಗೆ, ಸಮಗ್ರ ಅಭಿವೃದ್ಧಿಗಾಗಿ ದುಡಿಬೇಕು ಅನ್ನೋ ಒಂದು ಆಸೆ ಒಂದು ಕಡೆ ಇದೆ. ಮುಂದೆ ನಮ್ಮ ಶಾಸಕರು ಪ್ರಿಯಾಕೃಷ್ಣ ಅವರು ಮತ್ತು ನಮ್ಮ ಹಿರಿಯ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕೃಷ್ಣಪ್ಪ ಸರ್ ಅವರು ಯಾವ ರೀತಿ ನಮಗೆ ಮನ್ನಣೆ ನೀಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ನೋಡಿ ನಾನು ನಿರ್ಧಾರ ತಗೊಳ್ತೀನಿ. ಥ್ಯಾಂಕ್ ಯು.